ದರ್ಶನ್ದು ಹಿಂಗೆಲ್ಲ ಆಗಿದೆ, ಏನು ನೋಡಲ್ವ ಮೂವಿನ, ಏನು ಬ್ಯಾನ್ ಮಾಡೋದು? ದರ್ಶನ್ ಒಬ್ಬ ನಟನಾಗಿ ಇವತ್ತು ನಾನು ಸಹ ದರ್ಶನ ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ. ನಾನು ಎಲ್ಲ ಕಲಾವಿದರ ಪಿಕ್ಚರು ನೋಡ್ತೀವಿ, ನಾವಿಲ್ಲ ಅಂತಲ್ಲ. ಎಲ್ಲ ಕಲಾವಿದರು ಚೆನ್ನಾಗಿದೆ ಅಂತ ಕೂಡ ಥಿಯೇಟ್ರಿಗೆ ಹೋಗಿ ನೋಡೋಂಥ ನಮ್ಮ ಸಹಜವಾಗಿ ದರ್ಶನ್ ಬಗ್ಗೆ ನಮಗೆ ಗೌರವ ಇತ್ತು. ಆದರೆ ಈ ಥರ ಘಟನೆಗಳು ಆದಂಥ ಸಂದರ್ಭದಲ್ಲಿ ಒಬ್ಬ ಕಲಾವಿದ, ಒಬ್ಬ ಹೀರೋ ಆದಂಥವನು ಅಭಿಮಾನಿಗಳು ಜಾಸ್ತಿ ಇತ್ತು. ಅವರವ್ರ ಅಭಿಮಾನಿಗಳಿರ್ತಾರೆ. ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಸಂದೇಶ ಏನು ಕೊಡ್ತೀರಿ? ಅವರು ಈಗ ದರ್ಶನ್ ಏನಾದ್ರು ಕುಡಿಯೋ ಡ್ರಿಂಕ್ಸಿನ ಬಗ್ಗೆ ಮಾಹಿತಿ ಏನಾದ್ರು ಜಾಹೀರಾತು ಕೊಟ್ಟರೆ ಅಭಿಮಾನಿಗಳು ಕುಡಿತಾರೆ ಅಲ್ವಾ? ದರ್ಶನ್ ಪಾನ್ ಪರ್ಕ್ ಹಾಕಿದರೆ ಪಾನ್ ಪರ್ಕ್ ಅಭಿಮಾನಿಗಳು ಹಾಕ್ತಾರೆ. ಹಾಗಾಗಿ ಇಂಥವು ಘಟನೆಗಳಾಗಬಾರ್ದಾದರೆ ಇವತ್ತು ಒಬ್ಬ ಹೀರೋ ಆಗಿರುವಂಥ ದರ್ಶನ್ ಅವರು ಈ ಥರ ಘಟನೆ ಇದೆಯಲ್ಲ, ಆ ಕುಟುಂಬಕ್ಕೆ ನೋವು ತುಂಬಕ್ಕಾಗಲ್ಲ, ಯಾರು ಇದಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಾತಾವರಣದಲ್ಲಿದ್ದಾರೆ ಪಾಪ. ಅಂಥ ವ್ಯಕ್ತಿ ಯಾರೋ ಇರ್ಬೋದು, ಸಾಮಾನ್ಯ ವ್ಯಕ್ತಿಗೆ ಈ ರೀತಿಯ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದಿದ್ದು ತಪ್ಪು. ಇದು ಕಲಾವಿದನಾಗಿ ನಾನು ನಿಜವಾಗಿ ಇದು ಖಂಡನೆ ಮಾಡ್ತೇನೆ ಅವ್ರಿಗೆ. ಸಿನಿಮಾ ನೋಡಲ್ವ? ನಾನು ಅಭಿಮಾನಿಯಾಗಿ ನೋಡ್ತಾ ಇದ್ದೆ. ಇನ್ಮೇಲೆ ಈ ರೀತಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ಇನ್ಮೇಲೆ ಅಂಥ ಪಿಕ್ಚರ್ ನಾನು ನೋಡ್ಲಿಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಯುವಕ ಯಾರು ತೀರ್ಕೊಂಡಿದ್ದಾನೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕಲ್ಲ. ಆ ತುಂಬು ಗರ್ಭಿಣಿಯಾಗಿದ್ದಂಥ ಹೆಣ್ಮಕ್ಳಿಗೆ ಇವತ್ತು ಯಾರಿದ್ದಾರೆ ಅವಳಿಗೆ ಅಲ್ವಾ? ಯಾರು ಸಹಕಾರ ಕೊಡೋರು ಯಾರಿದ್ದಾರೆ ಅಲ್ವಾ? ಅಂಥ ಒಬ್ಬ ವ್ಯಕ್ತಿಗೆ ಈ ಥರ ಹೊಡೆಯೋದು, ಒಬ್ಬ ಹೀರೋ ಹೊಡೆಯೋದು ಇದೆಲ್ಲ ತಪ್ಪಾಗತ್ತೆ ಅನ್ಸುತ್ತೆ. ದರ್ಶನ್ ಬ್ಯಾನ್ ಮಾಡಬೇಕು ಅಂತೀರಾ ನೀವು? ನೋಡಿ, ಇಲ್ಲ, ನಾವು ಬ್ಯಾನ್ ಮಾಡ್ತೀವಿ. ನಾವು ನೋಡದೆ ಬಿಡ್ತೀವಿ. ನಾವು ನೋಡದೆ ಪಿಕ್ಚರ್ ಬಿಡಲ್ಲ, ನಾವು ನೋಡೋದಲ್ಲ ಇನ್ನು ಮುಂದೆ. ಅವರು ಬ್ಯಾನ್ ಮಾಡೋದು ಫಿಲ್ಮ್ ಚೇಂಬರ್ಸ್ ಇದೆ, ಅವರ ಅಧ್ಯಕ್ಷರು, ಅವರ ಪದಾಧಿಕಾರಿಗಳಿದ್ದಾರೆ. ಅವರು ಹಿಂದೆ ಏನೋ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ ಜಗ್ಗೇಶ್ವರ ಒಂದು ಕೇಸಲ್ಲಿ ಯಾವುದೇ ಕಲಾವಿದನ ಬ್ಯಾನ್ ಮಾಡಿಬಿಡ್ರಿ ಅಂತ ಹೇಳಿದ್ರಂತೆ, ಅದನ್ನು ಇಟ್ಕೊಂಡಿದ್ದಾರಂತೆ. ಹಾಗಾಗಿ ಆ ಗೌರವ ಅವ್ರು ಕೊಟ್ಟಿರ್ಬೋದು, ಬಹುಶಃ ಅವರೆಲ್ಲ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾವು ನೋಡದೆ ಬ್ಯಾನ್ ಮಾಡ್ಕೊತೀವಿ ಅಷ್ಟು ಬಿಟ್ಟರೆ ಫಿಲ್ಮ್ ಚೇಂಬರ್ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಹೇಗೆ ಒಬ್ಬ ನಟನಾಗಿ ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಅವ್ರು ಕಲ್ತ್ಕೋಬೇಕಷ್ಟೆ. ಯಾಕಂದ್ರೆ ನಾವು ಅಭಿಮಾನಿಗಳೇ, ನಾವು ಅವ್ರ ಎಲ್ಲ ಪಿಕ್ಚರು ನೋಡಿದ್ದೇನೆ. ದರ್ಶನ್ ಯಾವ ಪಿಕ್ಚರು ನಾವು ಬಿಟ್ಟಿಲ್ಲ, ಎಲ್ಲ ಪಿಕ್ಚರು ನೋಡಿದ್ದೇನೆ. ದರ್ಶನ್ ಒಬ್ಬನೇ ಅಲ್ಲ, ಎಲ್ಲ ಕಲಾವಿದರ ಪಿಕ್ಚರು ನಾನು ನೋಡ್ತೀನಿ. ಸುದೀಪ್ ಪಿಕ್ಚರು ಬಿಡಲ್ಲ, ಎಲ್ಲ ಕಲಾವಿದರು ಪಿಕ್ಚರು ನೋಡ್ತೀನಿ. ಚೆನ್ನಾಗಿ ಯಾವುದೋ ಹೊಸ ನಟರು ಬಂದರು, ಒಳ್ಳೆ ಪಿಕ್ಚರ್ ಅಂತ ಬಂದರೆ ನಾನು ನನ್ನ ಫ್ಯಾಮಿಲಿ ಹೋಗಿ ನಾವು ನೋಡ್ಕೊಬರ್ತೀವಿ. ನಾವು ಸಿನಿಮಾದವ್ರಿಗೆ ಗೌರವ ಕೊಡ್ತೀವಿ. ಸಿನಿಮಾದವ್ರು ಅಷ್ಟೇ ಅವರು ಹೀರೋ ಥರನೇ ನೋಡ್ಕೋಬೇಕನ್ನೋ ನನ್ನ ಆಸೆ.